ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಇದು. ತುಂಬ ಟೇಸ್ಟ್ ಆಗಿರುತ್ತೆ. ನಿಮಗೆ ಇಷ್ಟ ಆಗುತ್ತಂತ ಎಣಿಸ್ಕೊಂಡಿದ್ದೀನಿ, ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಇದು. ಹುಳಿ, ಸಿಹಿ, ಖಾರ ಹದವಾಗಿ ಬೆರ್ತಂಥ ಒಂದು ಅಡುಗೆ. ನಾವು ಬೆಂಬುಳಿ ಸಾಸಿವೆ ಅಂತೀವಿ. ತುಂಬ ಟೇಸ್ಟ್ ಆಗುತ್ತೆ. ನಿಮ್ಗೆ ಅನ್ನ ಇರಲಿ, ಚಪಾತಿ, ದೋಸೆ, ಇಡ್ಲಿಗೆ ಯಾವುದಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ. ಮತ್ತು ನಮ್ಮ ರೆಸಿಪಿಗಳನ್ನು ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೂಡ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಬೆಂಬುಳಿಯಿಂದ ಒಂದು ಒಳ್ಳೆ ಸಾಸಿವೆ ಮಾಡುವ. ತುಂಬ ಟೇಸ್ಟ್ ಆಗುತ್ತೆ. ಹುಳಿ, ಸಿಹಿ, ಖಾರ ಆಗಿ ತುಂಬ ಊಟ ಮಾಡಲಿಕ್ಕೆ, ನಂಚ್ಕೊಳ್ಳಿಕ್ಕಂತೂ ತುಂಬ ಒಳ್ಳೆಯದಾಗುತ್ತೆ. ಬೇರೆ ಚಪಾತಿ, ದೋಸೆ ಎಲ್ಲದ್ರ ಜೊತೆನೂ ಒಳ್ಳೆಯದಾಗುತ್ತೆ ಇದು. ಇದನ್ನೀಗ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ತೀನಿ. ಫಸ್ಟ್ ನೋಡಿ, ವಾಶ್ ಮಾಡ್ಕೊಂಡಿದ್ದೀನಿ. ಈ ಥರ ಆ ಸೈಡ್ ಈ ಸೈಡ್ ಕಟ್ ಮಾಡ್ಕೊಳ್ತೀನಿ. ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಈ ಥರ ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ತುಂಬ ಸಣ್ಣ ಪೀಸ್ ಬೇಡ, ಯಾಕಂದರೆ ಇದು ಬೇಗ ಬೇಯುತ್ತೆ. ಇಷ್ಟೇ ಆದರೂ ಸಾಕು. ಎಲ್ಲನೂ ಇದೇ ಥರನೇ ಕಟ್ ಮಾಡ್ಕೊಳ್ತೀನಿ. ಆ ಸೈಡ್ ಈ ಸೈಡ್ ತೆಗಿತೀನಿ. ಮಧ್ಯದಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು. ಎಲ್ಲ ಹೀಗೆ ಕಟ್ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಕಟ್ ಮಾಡಿ ಆಗಿದೆ. ಎರಡೇ ಭಾಗ ಮಾಡಿದರೆ ಸಾಕಾಗುತ್ತೆ. ನೋಡಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾಯಲಿಕ್ಕೂ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಒಣಮೆಣಸನ್ನು ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿಲಿಕ್ಕೂ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಕಟ್ ಮಾಡಿದ್ದಂಥ ಬೆಂಬುಳಿ ಇದೆ ನೋಡಿ, ಅದನ್ನು ಹಾಕ್ತಾಯಿದ್ದೆ. ಬೇಗ ಬೇಯುತ್ತೆ ಇದು. ಅದರಲ್ಲೇ ನೀರಿನಂಶ ಇರೋದ್ರಿಂದ ನೀರೇನು ಬೇಕಾಗೋದಿಲ್ಲ ಇದಕ್ಕೆ. ನೋಡಿ, ಒಂದು ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿ ಆಮೇಲೆ ಬೇಕಾದರೆ ಹಾಕ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಬೆಲ್ಲ. ಅದು ಉಪ್ಪು ಬೆಲ್ಲ ಎಲ್ಲ ಇಳ್ಕೊಂಡು ತುಂಬ ಟೇಸ್ಟ್ ಆಗುತ್ತೆ ಬೇಯುವಾಗ. ಈಗಲೇ ನಾವು ಹಾಕಿಬಿಟ್ರೆ ನೀರಿನಂಶ ಜಾಸ್ತಿ ಇರೋದ್ರಿಂದ ಇದಕ್ಕೆ ನೀರು ಬೇಡ. ಉಪ್ಪು ಬೆಲ್ಲದಲ್ಲೇ ಬೇಯುತ್ತೆ ಒಳ್ಳೆ ರೀತಿ. ನೋಡಿ, ಕೂಡಲೇ ಕಲರ್ ಚೇಂಜ್ ಆಗಿಬಿಡ್ತು ನೋಡಿ ಅದರಲ್ಲಿ. ಈಗ ಮುಚ್ಚಿಟ್ಟು ಬೇಯಿಸ್ತೀನಿ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ನೋಡಿ, ಒಂದು 4 ಒಣಮೆಣಸು ಹಾಕಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಸಾಸಿವೆ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಬೇರೆ ಏನು ಮಸಾಲೆ ಬೇಡ, ಇಷ್ಟೇ ಸಾಕಾಗುತ್ತೆ ಇದಕ್ಕೆ. ಇದನ್ನು ಒಳ್ಳೆ ರೀತಿ ನುಣ್ಣಗೆ ರುಬ್ಕೊಳ್ಳೋ. ನೋಡಿ, ಒಂದು 5 ನಿಮಿಷಕ್ಕೆ ಅದು ಬೆಂದಾಗಿರುತ್ತೆ. ನೀರೇನು ಬೇಕಾಗೋದಿಲ್ಲ. ಬೆಲ್ಲ ಉಪ್ಪಲ್ಲೇ ಒಳ್ಳೆ ರೀತಿ ಅದು ಎಳ್ಕೊಳ್ಳುತ್ತೆ. ಫುಲ್ ಕಲರ್ ಚೇಂಜ್ ಆಗಿದೆ, ಬೆಂದಿದೆ ನೋಡಿ ಇದು. ನೋಡಿ, ಮಸಾಲೆ ರುಬ್ಬಿ ಆಗಿದೆ. ನೀರು ಏನು ಜಾಸ್ತಿ ಹಾಕ್ಕೊಳ್ಳಿಲ್ಲ. ಬೆಂಬುಳಿನೂ ಬೆಂದಿದೆ. ಈಗ ಇದಕ್ಕೆ ಈ ಮಸಾಲೆನ ಹಾಕಿಬಿಡ್ತೀವಿ. ಬೆಂಬುಳಿ ಬೇಗ ಬೆಂದುಬಿಡುತ್ತೆ, ತುಂಬ ಹೊತ್ತು ಬೇಡ. ಮಸಾಲೆ ಹಾಕಿ ಮಿಕ್ಸ್ ಮಾಡು. ನೀರೇನು ಬೇಡ. ತುಂಬ ಟೇಸ್ಟ್ ಆಗುತ್ತೆ ಇದು ಊಟಕ್ಕೆ. ಆಮೇಲೆ ನೀವು ದೋಸೆ, ಇಡ್ಲಿ ಯಾವುದು ಕೂಡ, ಚಪಾತಿಗೆ ಹುಳಿ ಸಿಹಿಯಾಗಿ. ಉಪ್ಪೊಂದು ನೋಡ್ಕೊಳ್ಳುವ. ಈಗ ಉಪ್ಪು ಮತ್ತು ಬೆಲ್ಲ ನೋಡ್ಕೊಳ್ಳಿ. ಬೇಕಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಆಯ್ತು. ಕರೆಕ್ಟ್ ಇದ್ದರೆ ಒಳ್ಳೆಯದಾಗ. ತಿನ್ಲಿಕ್ಕಂತೂ ತುಂಬ ಟೇಸ್ಟ್ ಆಗುತ್ತೆ. ತುಂಬ ಪರಿಮಳನೂ ಹೌದಿದು ಬೇಯುವಾಗಲೇ. ಒಂದು ಕುದಿ ಬಂದರೆ ಸಾಕಿದೀಗ. ನೋಡಿ, ಕುದೀತಾ ಇದೆ ಈಗ. ಸಾಕಿಷ್ಟು ಕುದ್ರೆ. ನೋಡಿ, ಟೇಸ್ಟಿ ಆದಂಥ ಒಂದು ಸಾಸಿವೆ ಇದು. ತುಂಬ ಟೇಸ್ಟ್ ಆಗುತ್ತೆ. ಸಾಸಿವೆ ಎಣ್ಣೆ, ಗಸಿ ಎಣ್ಣೆ, ಸಾಂಬಾರನಿ ಯಾವುದು ಕೂಡ ಇದಕ್ಕೆ ಹೋಗುತ್ತೆ. ಯಾಕಂದರೆ ಅಷ್ಟು ಟೇಸ್ಟ್ ಆಗುತ್ತೆ, ಅಷ್ಟು ರುಚಿ ಆಗುತ್ತೆ.